ದೆಹಲಿ ನಗರದ ರೋಹಿಣಿ ಪ್ರದೇಶ ಆಗಸ್ಟ್ 20ರ ರಾತ್ರಿ ಒಬ್ಬ ಉದ್ಯಮಿಯ ಮನೆಯ ಮುಂದೆ ಏಕಾಏಕಿ 8-10 ಜನರ ಗುಂಪು ಬಂದು ನಿಂತಿತು. ಅವರ ಬಳಿ ಸಿಬಿಐ ಅಧಿಕಾರಿಗಳಂತೆ ಕಾಣುವ ಐಡಿ ಕಾರ್ಡ್ಸ್ ಮತ್ತು ಸಿಬಿಐ ಗುರುತುಗಳಿದ್ದವು. ನಾವು ಸಿಬಿಐ ಅಧಿಕಾರಿಗಳು, ಸರ್ಚ್ ನಡೆಸಬೇಕು ಎಂದು ಅವರು ಹೇಳಿದರು. ಆದರೆ ಮನೆಯಲ್ಲಿದ್ದ ಉದ್ಯಮಿಯ ಪತ್ನಿಗೆ ಅನುಮಾನ ಬಂತು. ಅವಳು ಗೇಟ್ ತೆರೆಯದೆ ಒಂದೇ ಪ್ರಶ್ನೆ ಕೇಳಿದಳು, ಸರ್ಚ್ ವಾರೆಂಟ್ ಎಲ್ಲಿದೆ? ಸುಮಾರು 1.5 ಗಂಟೆ ಅವರು ಮನೆಯ ಹೊರಗೆ ಇದ್ದರೂ ಸರಿಯಾದ ದಾಖಲೆ ತೋರಿಸಲು ಸಾಧ್ಯವಾಗಲಿಲ್ಲ ಎಂದು ಕುಟುಂಬ ಆರೋಪಿಸಿದೆ. ಕೊನೆಗೆ ಅವರು ಅಲ್ಲಿಂದ ಹೊರಟು ಹೋದರು. ಆಮೇಲೆ ಪೊಲೀಸರು ತನಿಖೆ ಆರಂಭಿಸಿದರು. ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದಾಗ ಆ ಗುಂಪಿನ ಚಲನವಲನಗಳು ಸೆರೆಯಾಗಿರುವುದು ಕಂಡುಬಂದಿತು. ಇಷ್ಟೇ ಅಲ್ಲ, ಕುಟುಂಬಕ್ಕೆ ವಾಟ್ಸ್ಆಪ್ ಮೂಲಕ ಸಿಬಿಐ ಡೈರೆಕ್ಟರ್ ಅವರ ಹೆಸರು ಮತ್ತು ಸಹಿ ಇರುವಂತೆ ಕಾಣುವ ಒಂದು ನೋಟಿಸ್ ಕೂಡ ಬಂದಿತ್ತು. ಆದರೆ ಅದನ್ನು ಡಿಲೀಟ್ ಮಾಡುವ ಮೊದಲು ಕುಟುಂಬ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿತ್ತು. ಈಗ ಪೊಲೀಸರ ಮುಂದಿರುವ ದೊಡ್ಡ ಪ್ರಶ್ನೆ, ಆ 8-10 ಜನರು ನಿಜವಾಗಿ ಯಾರು? ಅವರು ದರೋಡೆ ಮಾಡಲು ಬಂದಿದ್ದರಾ? ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ಸಂಚು ಇದೆಯಾ? ಈ ಘಟನೆಗೆ ಸ್ಪೆಷಲ್ 26 ಸಿನಿಮಾದ ಹೋಲಿಕೆ ಮಾಡಲಾಗುತ್ತಿದೆ. ಆದರೆ ಇದು ಸಿನಿಮಾ ಅಲ್ಲ, ರೋಹಿಣಿಯಲ್ಲಿ ನಡೆದಿರುವ ನಿಜವಾದ ಪ್ರಕರಣ. ತನಿಖೆ ಮುಂದುವರಿದಿದೆ.